ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಸ್ಪೆಷಲ್ ರೆಸಿಪಿ ಬ್ಯಾಚುಲರ್ ಇರೋರು ಬೇಗನೆ ಸ್ಪೆಷಲ್ ಮಟನ್ ಸಾರು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಮಟನ್ನ ತಗೊಂಡು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ವಾಶ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ವಾಶ್ ಮಾಡ್ಕೊಂಡಿದ್ದ ನಂತರ ಒಂದೆರಡು ಈರುಳ್ಳಿ, ಒಂದು ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೋಬೇಕು. ಅದೆಲ್ಲವನ್ನು ಕಟ್ ಮಾಡ್ಕೊಂಡಿದ್ದ ನಂತರ ಮೊದಲಿಗೆ ಒಂದು ಕುಕ್ಕರ್ನಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಬಿಸಿ ಮಾಡ್ಕೊಬೇಕು. ಎಣ್ಣೆ ಕಾದ ಕೂಡಲೇ 2 ಈರುಳ್ಳಿ, 2 ಹಸಿಮೆಣ್ಸಿಕಾಯಿ ಇದನ್ನು ಕೆಂಪಾಗಿ ಹುರ್ಕೋಬೇಕು. ಇದು ಮಸಾಲೆ ರುಬ್ಬಕ್ಕೆ ಸ್ವಲ್ಪ ರೆಡ್ ಆದಮೇಲೆ ಅದನ್ನು ಪ್ಲೇಟ್ಗೆ ತೆಗೆದಿಟ್ಕೋಬೇಕು. ನಿಮಗೆ ಸಾರು ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಈರುಳ್ಳಿನ ಜಾಸ್ತಿ ಹಾಕ್ಕೋಬೇಕು. ಅದೇ ಕುಕ್ಕರಿಗೆ ನಾವು ತೊಳೆದಿರೋವಂಥ ಮಟನನ್ನು ಹಾಕಿ ಎಣ್ಣೆನ ಕಡಿಮೆ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಮಟನಲ್ಲಿ ಸ್ವಲ್ಪ ಫ್ಯಾಟ್ ಜಾಸ್ತಿ ಇದೆ, ಹಾಗಾಗಿ ಎಣ್ಣೆನ ಕಡಿಮೆ ಹಾಕ್ಕೊಂಡಿದ್ದೀನಿ. ಸೊ ಮಟನನ್ನು ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ಒಂದು 2 ರಿಂದ 3 ನಿಮಿಷದವರೆಗೂ ಕುದಿಸ್ಬೇಕು. ಅದಾದಮೇಲೆ ಅದಕ್ಕೆ ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪನ್ನು ಮುರಿದು ಹಾಕಬೇಕು. ಕೊತ್ತಂಬರಿ ಪುದೀನ ಹಾಕಿದ ನಂತರ ಅದನ್ನು ಸ್ವಲ್ಪ ಲೋ ಫ್ಲೇಮಲ್ಲೇ ಕೊತ್ತಂಬರಿ ಪುದೀನ ಜೊತೆ ಸ್ವಲ್ಪ ಮಟನ್ನ ಹುರ್ಕೋಬೇಕು. ಹುರ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ, ಆ ಪುದೀನ ಸ್ಮೆಲ್ ಹೋದರೆ ಚೆನ್ನಾಗಿರುತ್ತೆ ಮಟನ್. ನಾನು ಅದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ಕಲ್ಲುಪ್ಪನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಹಳದಿ ಪೌಡ್ರ್ ಹಾಕಿದ್ದೀನಿ. ಅದಾದ ನಂತರ ಇದರಲ್ಲಿರೋ ನೀರು ಇಂಬ್ರೋವರೆಗೂ ಅದನ್ನು 2 ರಿಂದ 3 ನಿಮಿಷ ಕುದಿಸ್ಕೋಬೇಕು. ಅದಾದಮೇಲೆ 2 ಗ್ಲಾಸ್ ನೀರು ಹಾಕ್ಬಿಟ್ಟು ಅದನ್ನು ಕ್ಲೀನಾಗಿ ತಿರುಗಬೇಕು. ತಿರುವಿದಾದಮೇಲೆ ನಮ್ಮ ಕುಕ್ಕರ್ ಮುಚ್ಚಳನ ಮುಚ್ಚಿ 3 ವಿಷಲ್ ಬರೋವರೆಗೂ ಕೂಗಿಸ್ಕೋಬೇಕು. ಮಟನ್ ಎಳೆದೇ ಇದ್ದರೆ 2 ವಿಷಲ್ ಸಾಕಾಗುತ್ತೆ. ಅದಾದಮೇಲೆ ಮಸಾಲೆ ಏನೇನು ಬೇಕು ಅನ್ನೋದು ಕಟ್ ಮಾಡ್ಕೋಬೇಕು. ಒಂದು 2 ಇಂಚಷ್ಟು ನಾನು ಶುಂಠಿನ ತೊಗೊಂಡಿದ್ದೀನಿ, 1-2 ಗಡ್ಡೆ ಬೆಳ್ಳುಳ್ಳಿ, ಒಂದೇ ಒಂದು ಟೊಮೊಟೊ ತೊಗೊಂಡಿದ್ದೀನಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಅದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಪುದೀನ ಮತ್ತು ಕೊತ್ತಂಬರಿನ ಎರಡನ್ನೂ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ½ ಬೌಲ್ ಆಗುವಷ್ಟು ಕೊಬ್ಬರಿ ಕೂಡ ತೊಗೊಂಡಿದ್ದೀನಿ. ಆಮೇಲೆ ಒಂದು ಮಿಕ್ಸಿ ಕುಕ್ಕರ್ ಜಾರ್ ತೊಗೊಳ್ಳೋಣ. ಜಾರ್ಗೆ ಹುರಿದಿರುವಂಥ ಈರುಳ್ಳಿ, ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಸ್ವಲ್ಪ ಟೊಮೊಟೊ ಹಾಕ್ಕೊಳ್ಳೋಣ ಒಂದು. ಅದಾದಮೇಲೆ ಅದಕ್ಕೆ ಕಟ್ ಮಾಡಿರೋ ಶುಂಠಿ, ಬೆಳ್ಳುಳ್ಳಿ, ಕೊಬ್ಬರಿನ ಹಾಕ್ಕೊಳ್ಳೋಣ. ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿನ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಸಾರು ಚೆನ್ನಾಗಿ ಬರುತ್ತೆ. ಜೊತೆ 2 ಲವಂಗ, ಚಕ್ಕೆ, ಕೊತ್ತಂಬರಿ ಸೊಪ್ಪು, ಪುದೀನ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಟೀ ಸ್ಪೂನಷ್ಟು ಖಾರದ ಪುಡಿ, 1.5 ಟೀ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1/4 ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡ್ರು ಕೂಡ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಮಿಕ್ಸಿಂಗ್ ಮಾಡ್ಕೋಬೇಕು. ಸ್ವಲ್ಪ ಸಣ್ಣಗೆ ರುಬ್ಕೊಂಡ್ರೆ ಸಾರು ತೆಳ್ಳಗಿರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು. ಅದಾದಮೇಲೆ ನಾವು ಬೇಯಿಸಿರ್ತಕ್ಕಂಥ ಮಟನ್ನ ಒಂದು ಸರಿ ನೋಡ್ಕೋಬೇಕು ಬೆಂದಿದೆಯಾ ಇಲ್ಲ ಅಂಥೇಳಿ. ಸೊ ಮಟನ್ ತುಂಬ ಚೆನ್ನಾಗಿ ಬೆಂದಿದೆ. ಸೊ 3 ವಿಷಲ್ ಹಾಕ್ಸಿದ್ದೆ. 3 ವಿಷಲ್ ಹಾಕಿದಾಗ ತುಂಬ ಚೆನ್ನಾಗಿ ಬೆಂದಿದೆ. ಇದಾದ ನಂತರ ಒಂದು ಪಾತ್ರೆ ತೊಗೋಬೇಕು. ಪಾತ್ರೆ ತೊಗೊಂಡು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕಿದ ನಂತರ ಇದಕ್ಕೆ ನಾವು ರುಬ್ಬಿರೋವಂಥ ಮಸಾಲೆನ ಹಾಕಿ ಒಂದು 5 ನಿಮಿಷ ಇದನ್ನು ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ಹುರಿದಾಗ ಆ ಮಸಾಲೆ ಸ್ಮೆಲ್ಲು ಹೋಗುತ್ತೆ. ಆ ಮಸಾಲೆ ಸ್ಮೆಲ್ ಹೋಗೋವರೆಗೂ ಅದನ್ನು ಕುದಿಸ್ಕೋಬೇಕು. ಕುದಿಸಿದಾದ ನಂತರ ನಾವು ಬೇಯಿಸಿರೋ ಮಟನನ್ನು ಅದರೊಳಗೆ ಮಸಾಲೆ ಒಳಗೆ ಹಾಕಬೇಕು. ಮಸಾಲೆ ಒಳಗೆ ಹಾಕಿಬಿಟ್ಟು ಒಂದು 5 ನಿಮಿಷ ಲೋ ಫ್ಲೇಮಲ್ಲೇ ನಿಧಾನಕ್ಕೆ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡ್ರೆ ಆ ಮಟನ್ ಒಳಗೆಲ್ಲ ಆ ಮಸಾಲೆ ಕುತ್ಕೊಳ್ಳುತ್ತೆ, ತುಂಬ ಚೆನ್ನಾಗಿರುತ್ತೆ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ. ಆದಮೇಲೆ ಈ ಥರ ಕನ್ಸಿಸ್ಟೆನ್ಸಿಗೆ ಬರಬೇಕು ಸಾಂಬಾರು. ಆವಾಗ ನಮಗೆ ರೈಸ್ ಜೊತೆ, ಮುದ್ದೆ ಜೊತೆ ಚೆನ್ನಾಗಿರುತ್ತೆ. ನೀವು ಇದನ್ನು ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ವೀಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.